ಡಾಕ್ಟರ್, ಯೋಗ ಯಾಕಾಗಿ ಮಾಡಬೇಕು? ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 21ನೇ ಶತಮಾನ ಆದ್ಮೇಲೆ ಮಾನಸಿಕ ಒತ್ತಡ ತುಂಬಾ ಹೆಚ್ಚಾಗ್ತಾ ಇದೆ. ಯೋಗ ಅನ್ನೋದು ಬರೀ ಶಾರೀರಿಕವಾಗಿ ಮಾತ್ರ ಅಲ್ಲ, ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಈ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಈ ಐಪ್ಯಾಡ್ಸ್ ಇರ್ಬೋದು, ಇವೆಲ್ಲ ಇದರಿಂದಾಗಿ ನಮ್ಮ ಮನಸ್ಸು ಕಂಟ್ರೋಲ್ ಸಿಗ್ತಿಲ್ಲ, ಯಾವಾಗ್ಲೂ ಸ್ಪೀಡ್ ಆಗಿ ಓಡ್ತಾ ಇದೆ. ಅದ್ರ ಯೋಗ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಅವರಿಗೆ ಏನೆಲ್ಲ ಲಾಭಗಳ ಆಗುತ್ತೆ? ಲೈಕ್ ಶಾರೀರಿಕವಾಗಿ ಆಗುತ್ತೆ, ಮಾನಸಿಕವಾಗಿ ಆಗುತ್ತೆ, ಸಾಮಾಜಿಕವಾಗಿ ಆಗುತ್ತೆ, ಭಾವನಾತ್ಮಕವಾಗುತ್ತೆ, ಹಾಗೆ ಆಧ್ಯಾತ್ಮಿಕವಾಗೂ ಸಹ ಇದಾಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪ್ರಿಯಾ ಕೌಶಿಕ್. ನೀವು ನೋಡ್ತಿದ್ದೀರಾ ಐಸಿರಿ ಟುಡೇ. ನಮ್ ಜೊತೆ ಇವತ್ತು ನ್ಯಾಚುರೋಪತಿ ಮೆಡಿಕಲ್ ಆಫೀಸರ್ ಡಾಕ್ಟರ್ ಪ್ರಶಾಂತ್ ಅವರು ನಮ್ ಜೊತೆಗಿದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು. ಯೋಗದ ಪ್ರಾಮುಖ್ಯತೆ ಏನು, ಯೋಗ ಯಾಕಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ ಇವತ್ತು ನಿಮಗೆ ತಿಳಿಸ್ಕೊಡ್ತಾರೆ. ಹಾಯ್ ಡಾಕ್ಟರ್, ನಮಸ್ತೆ. ನಮಸ್ತೆ. ಯೋಗ ದಿನದ ಶುಭಾಶಯಗಳು. ಥ್ಯಾಂಕ್ ಯು. ಡಾಕ್ಟರ್, ಯೋಗ ಯಾಕಾಗಿ ಮಾಡಬೇಕು? ಯೋಗ ನಮ್ಮ ಜೀವನದಲ್ಲಿ ಮುಖ್ಯನಾ? ಯೋಗ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 21ನೇ ಶತಮಾನ ಆದ್ಮೇಲೆ ಮಾನಸಿಕ ಒತ್ತಡ ತುಂಬಾ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ನಾವು ಹೆಚ್ಚಾಗಿ ಜಾಸ್ತಿ ಚಟುವಟಿಕೆ ಇಲ್ದಿರೋಂಥ ಜೀವನ ಶೈಲಿನ ನಾವು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ನಮಗೇನಾಗುತ್ತೆ, ಹಲವಾರು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ. ಈ ಆರೋಗ್ಯ ಸಮಸ್ಯೆನ ಪರಿಹರಿಸ್ಕೊಳಕ್ಕೆ ನಮಗೆ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಯೋಗಾಭ್ಯಾಸ. ಇದನ್ನ ಮಾಡೋದ್ರಿಂದ ನಾವು ಆದಷ್ಟು ಈ ಸಮಸ್ಯೆಯನ್ನ ನಿವಾರಿಸ್ಕೋಬಹುದು. ಅದೇ ಡಾಕ್ಟರ್, ಈಗಿನ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಮೆಂಟಲಿ ತುಂಬಾ ಕುಗ್ತಾ ಇದ್ದಾರೆ, ಮೆಂಟಲಿ ತುಂಬಾ ವೀಕ್ ಅಂತ ಹೇಳ್ತಾರಲ್ಲ, ಯೋಗ ಮಾಡೋದ್ರಿಂದ ಅವರು ಮೆಂಟಲಿ ವೀಕ್ನೆಸ್ ನ ಕಡಿಮೆ ಮಾಡ್ಕೊಳ್ಬಹುದಾ? ಖಂಡಿತವಾಗ್ಲೂ ಕಡಿಮೆ ಮಾಡ್ಕೋಬಹುದು. ಯಾಕೆಂದ್ರೆ ಇದು ಯೋಗ ಅನ್ನೋದು ಬರೀ ಶಾರೀರಿಕವಾಗಿ ಮಾತ್ರ ಅಲ್ಲ, ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಹಾಗಾಗಿ ಯೋಗಕ್ಕೆ ಇವತ್ತು ಪ್ರಪಂಚದಾದ್ಯಂತ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿರೋದು. ಯಾಕೆ ಅಂತಂದ್ರೆ ಇದು ನಮ್ಮ ಉಸಿರಾಟದ ಮೇಲೆ ಒಂದು ಅವೇರ್ನೆಸ್ ಅನ್ನ ಕೊಡುವಂಥದ್ದು ಇರ್ಬೋದು, ಹಾಗೆ ನಮ್ಮ ಮೆಡಿಟೇಷನ್ ಮಾಡುವಂಥದ್ದು. ಇದೇನಾಗುತ್ತೆ, ನಮ್ಮ ದೇಹದಿಂದ ಮನಸ್ಸಿಗೆ ಹೋಗಿ ಮನಸ್ಸಿಂದ ಮನಸ್ಸನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇರೋದ್ರಿಂದ ನಾವು ಈ ಒಂದು ಯೋಗ ಮಾಡೋದ್ರಿಂದ ನಾವು ಮನಸ್ಸನ್ನ ಹತೋಟಿಗೆ ತರಬಹುದು, ಮನಸ್ಸಿಗೆ ಶಾಂತಿ ಬರುತ್ತೆ. ಓಕೆ, ನನ್ನ ನೆಕ್ಸ್ಟ್ ಕ್ವಶನ್ ಆಕ್ಚುಲಿ ಬಂದು ಯೋಗ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ಕೇಳೋಣ ಅನ್ಕೊಂಡೆ. ನೀವು ಮೊದಲೇ ಆನ್ಸರ್ ಮಾಡಿದ್ರಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಮನಸ್ಸು ತುಂಬಾ ಚಂಚಲ, ಒಂದು ಕಡೆ ಗಮನ ಕೊಡಕ್ ಆಗ್ತಾ ಇಲ್ಲ. ಈಗಿನ ಮಕ್ಳು ನೀವು ನೋಡಿರ್ಬಹುದು, ಈಗಿನ ಮಕ್ಳಾಗಿರ್ಬಹುದು, ದೊಡ್ಡವರಾಗಿರ್ಬಹುದು, ಒಂದ್ಸಲ ಡಾನ್ಸ್ ಕ್ಲಾಸ್ ಅಂತಾರೆ, ಒಂದ್ಸಲ ನಾನು ಯೋಗ ಹೋಗ್ತೀನಿ ಅಂತಾರೆ, ಒಂದ್ಸಲ ಸಿಸ್ಟಮ್, ಒಂದ್ಸಲ ಟ್ಯಾಬು, ಮೊಬೈಲು, ಬರೀ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಯೋಗ ಮಾಡ್ಬೇಕು, ಯೋಗ ಮಾಡೋದ್ರಿಂದ ಏನೆಲ್ಲ ಸಿಗುತ್ತೆ ಅಂತ ಗೊತ್ತಿದ್ರು ಕೂಡ ತುಂಬಾ ಜನ ಹೇಳ್ತಿರ್ತಾರೆ, ಯೋಗ ಮಾಡು, ಫಿಟ್ನೆಸ್ ನ ಮೇಂಟೈನ್ ಮಾಡಿ, ಮತ್ತೆ ಬಾಡಿ ಫುಲ್ ಒಂದೇ ಕಡೆ ಕುತ್ಕೊಂಡು ಸಿಸ್ಟಮ್, ಲ್ಯಾಪ್ಟಾಪ್ ನ ಬಿಡಿ ಅಂತ ಹೇಳ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ನೋಡಿ, ಯೋಗನ ದಿನನಿತ್ಯ ಬೆಳಗ್ಗೆ ಒಂದು ಅರ್ಧ ಗಂಟೆ ಮಾಡೋದಂತಲ್ಲ, ಯಾಕಂದ್ರೆ ಏಕಾಗ್ರತೆ ಇರ್ಬೋದು, ನಮ್ಮ ಅವೇರ್ನೆಸ್ ಇರ್ಬೋದು, ಪ್ರತಿಯೊಂದು ವಸ್ತುವಿನ ಮೇಲೆ ಅಂದ್ರೆ ನಾವು ಏನ್ ಕೆಲಸಗಳನ್ನ ಮಾಡ್ತಾ ಇದೀವಿ ಅದ್ರ ಮೇಲೆ ನಮ್ ಗಮನವನ್ನ ಹರಿಸ್ಬೇಕಾಗತ್ತೆ. ಅಂದ್ರೆ ನಾವೀಗ ಏನೋ ಒಂದು ಬ್ರಷ್ ಮಾಡ್ತಾ ಇದೀವಿ, ನಮ್ಮ ಎಲ್ಲ ಮನಸ್ಸು ಕೇಂದ್ರೀಕೃತ ಅದ್ರ ಮೇಲೆ ಗಮನ ಆಗಿರ್ಬೇಕು. ಆ ಗಮನ ಹರಿಸೋದ್ರಿಂದ ಏನಾಗುತ್ತೆ, ನಮಗೆ ಒಂದು ರೀತಿಯಾದಂತ ಒಂದು ಏಕಾಗ್ರತೆ ಬರುತ್ತೆ, ಮನಸ್ಸು ಚಂಚಲತೆ ಉಂಟಾಗುತ್ತೆ. ಮತ್ತೆ ಅದ್ರ ಜೊತೆ ನಮ್ಮ ಈಗಿನ ಸಮಸ್ಯೆ ಏನಂದ್ರೆ ಮೊಬೈಲ್ ಫೋನ್ ಇರ್ಬೋದು, ಅದರ ಬಳಕೆ ಕಡಿಮೆ ಮಾಡ್ಬೇಕು. ಹೌದು, ಆ ಒಂದು ಗ್ಯಾಜೆಟ್ ಏನಿದೆ, ಈ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಈ ಐಪ್ಯಾಡ್ಸ್ ಇರ್ಬೋದು, ಇವೆಲ್ಲ ಇದರಿಂದಾಗಿ ನಮ್ಮ ಮನಸ್ಸು ಕಂಟ್ರೋಲ್ ಸಿಗ್ತಿಲ್ಲ, ಯಾವಾಗ್ಲೂ ಸ್ಪೀಡ್ ಆಗಿ ಓಡ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇದಕ್ಕೆ ನಾವು ಚಲೆ ಚಿತ್ತೆ ಚಲೆ ವಾತ ನಿಶ್ಚಲ ಬರುತ್ತೆ ಅಂತಾರೆ. ಅಂದ್ರೆ ನಮ್ಮ ಉಸಿರು ಹೆಚ್ಚಾಗಿ ಓಡ್ತಾ ಇರುತ್ತೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಇವೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಮ್ದು ಉಸಿರು ಜಾಸ್ತಿ ಹೋಗ್ತಾ ಇರುತ್ತೆ. ಈ ಉಸಿರಾಟದ ಕಂಟ್ರೋಲ್ ಇಂದಾಗ್ಲಿ, ಅದು ಫಿಸಿಕಲ್ ಫಿಟ್ನೆಸ್ ಇಂದಾಗಿ ನಮಗೆ ಒಂದು ಈ ಆರೋಗ್ಯವನ್ನ ಇಂಪ್ರೂವ್ ಮನಸ್ಸಿನ ಆರೋಗ್ಯವನ್ನ ಇಂಪ್ರೂವ್ ಮಾಡ್ತೀವಿ. ಓಕೆ, ಯೋಗ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಅವರಿಗೆ ಏನೆಲ್ಲ ಲಾಭಗಳ ಆಗುತ್ತೆ? ಯೋಗ ಮಾಡಕ್ ಶುರು ಮಾಡಿದ್ವಿ ನಾವು, ಇವತ್ತಿಂದ ಕಂಟಿನ್ಯೂ ಮಾಡ್ತೀವಿ ಅಂತಂದಾಗ ಅವ್ರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು? ನೋಡಿ, ಇದರಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ, ಬಹಳಷ್ಟು ಸ್ತರದಲ್ಲಿ ಇದು ಹೆಲ್ಪ್ ಆಗುತ್ತೆ. ಲೈಕ್ ಶಾರೀರಿಕವಾಗಿ ಆಗುತ್ತೆ, ಮಾನಸಿಕವಾಗಿ ಆಗುತ್ತೆ, ಸಾಮಾಜಿಕವಾಗಿ ಆಗುತ್ತೆ, ಭಾವನಾತ್ಮಕವಾಗುತ್ತೆ, ಹಾಗೆ ಆಧ್ಯಾತ್ಮಿಕವಾಗೂ ಸಹ ಇದಾಗುತ್ತೆ. ಬರೀ ಈ ಶಾರೀರಿಕವಾದ ಬರೀ ಸ್ಟ್ರೆಂತ್ ಮತ್ತೆ ನಮಗೆ ಎಂಡ್ಯೂರೆನ್ಸ್ ಅಂದ್ರೆ ಸಾಮರ್ಥ್ಯ ಮತ್ತೆ ಶಕ್ತಿಯನ್ನು ಮಾತ್ರ ಜಾಸ್ತಿ ಮಾಡಲ್ಲ, ಇದು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡುತ್ತೆ. ಹಾಗೆ ನಮ್ಮ ಜಾಯಿಂಟ್ಸ್ ಏನಿರುತ್ತಲ್ಲ ಅದರ ಒಂದು ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ನಮ್ಮ ಲಂಗ್ಸ್ ಹೆಲ್ತ್ ಅಂದ್ರೆ ಪ್ರಾಣಾಯಾಮ ಎಲ್ಲ ಮಾಡೋದ್ರಿಂದ ನಮ್ಮ ಶ್ವಾಸಕೋಶದ ಶಕ್ತಿ ಹೆಚ್ಚಾಗುತ್ತೆ, ಶ್ವಾಸಕೋಶದ ಕೆಪಾಸಿಟಿ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅದೇ ಹೃದಯದ ಒಂದು ಸಾಮರ್ಥ್ಯ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಇರೋದು, ಅದ್ರದ್ದೆಲ್ಲ ಒಂದು ಕಡಿಮೆ ಆಗುತ್ತೆ. ಹಾಗೆ ಮಾನಸಿಕವಾಗಿ ಅಂದ್ರೆ ಇದು ಮಾನಸಿಕ ಶಾಂತಿಯನ್ನು ಕೊಡುತ್ತೆ, ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಮತ್ತೆ ನಕಾರಾತ್ಮಕ ಚಿಂತನೆಗಳನ್ನ ಕಮ್ಮಿ ಮಾಡುತ್ತೆ.
ಸಕಾರಾತ್ಮಕ ಚಿಂತನೆ ಜಾಸ್ತಿ ಪಾಸಿಟಿವ್ ಥಿಂಕಿಂಗ್ ನ ಜಾಸ್ತಿ ಮಾಡುತ್ತೆ ಹೌದು, ಇದನ್ನೆಲ್ಲ ಹೌದು. ಮಾಡೋದ್ರಿಂದ ತುಂಬಾ ಜನ ನಮ್ಮ ಹತ್ರ ಮಾತಾಡುವಾಗ ಬರೀ ನೆಗೆಟಿವ್ ಥಿಂಕ್ ಮಾಡೋದು, ನೆಗೆಟಿವ್ನೇ ಮಾತಾಡೋದು ಮಾಡ್ತಾ ಇರ್ತಾರೆ. ಇರ್ತಾರೆ. ಹೀಗಾಗಿ ಮತ್ತೆ ಏಕಾಗ್ರತೆನ ಹೆಚ್ಚು ಮಾಡುತ್ತೆ. ಹ್ಮ್ ಇನ್ನ ನಿಮ್ಗೆ ಮೆಮೊರಿ ಪವರ್ ನ ಇದು ಹೆಚ್ಚು ಮಾಡುತ್ತೆ. ಸೊ ಮತ್ತೆ ಇನ್ನು ಕಾನ್ಫಿಡೆನ್ಸ್ ಇರೋದು ಮನುಷ್ಯನಲ್ಲಿ ಇತ್ತೀಚಿನ ನೀವು ನೋಡಿರ್ಬೋದು, ಎಲ್ಲ ಸೂಸೈಡ್ ಮಾಡ್ಕೊಳ್ಳೋಂಥದ್ದು, ಸೋಲುಗಳನ್ನ ತೆಗೆದುಕೊಳ್ದಲ್ಲ ಇರೋಂಥದ್ದೆಲ್ಲ ಹೆಚ್ಚಿದ್ನಿ ಇದು ಇದನ್ನ ಹೆಚ್ಚಿಸುತ್ತೆ. ಓಕೆ. ಆಗ ಮತ್ತೆ ಇನ್ನು ಸಾಮಾಜಿಕವಾಗಿ ಸಹಕಾರ ಬೇರೆಯವ್ರ ಜೊತೆ ಕೋಆಪರೇಷನ್ ಹೇಗೆ ಮಾಡ್ಕೋಬೇಕು, ನಾವು ಯಾವ ರೀತಿಯಾಗಿ ಬೇರೆ ಕಡೆ ಹೊಂದ್ಕೊಂಡು ಬಾಳ್ಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಯೋಗ ಮಾಡೋದ್ರಿಂದ. ಅದೇ ರೀತಿ ಇನ್ನೊಂದೇನು ಅಂತಂದ್ರೆ ಇದು ಆಧ್ಯಾತ್ಮಿಕವಾಗಿ ನಾವು ಅದ್ರ ಗುರಿಯನ್ನು ಹೇಗೆ ಮುಟ್ಟೋದಕ್ಕೆ ಇದು ಬಹಳ ಹೆಲ್ಪ್ ಮಾಡುತ್ತೆ. ಓಕೆ ಡಾಕ್ಟರ್, ಯೋಗ ಮಾಡೋದಕ್ಕೆ ಇಂತಿಷ್ಟೇ ಏಜ್ ಲಿಮಿಟ್ ಅಂತ ಏನಾದ್ರೂ ಇದೆಯಾ? ಇಲ್ಲ, ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಮಾಡೋದು. ಆದ್ರೆ ಕೆಲವೊಂದು ಆಸನಗಳನ್ನ ಕೆಲವು ಏಜ್ ವಯೋಮಾನದವರು ಮಾಡೋ ಹಾಗಿಲ್ಲ. ಅಷ್ಟು ಬಿಟ್ರೆ ಅದನ್ನ ಯೋಗ ಯಾರು ಇರ್ತಾರೆ ಅವ್ರ ಹತ್ರ ಕಲಿತಾಗ ನಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಯೋಗ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಏನಾದ್ರೂ ಫುಡ್ ಚೇಂಜಸ್, ಈ ರೀತಿಯಾದಂತಹ ಫುಡ್ ಅಥವಾ ಈ ರೀತಿಯಾದಂತಹ ಫುಡ್ ಗಳನ್ನ ಸೇವಿಸಬಾರ್ದು ಆತರ ಏನಾದ್ರೂ ಇದೆಯಾ? ನೋಡಿ, ಯೋಗದಲ್ಲಿ ಆಹಾರದ ಬಗ್ಗೆನೂ ಸಹ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಅದರಲ್ಲಿ ಸಾತ್ವಿಕ ಆಹಾರಗಳನ್ನು ತಿನ್ನಿ ಅಂತ, ಏನು ತಾಜಾ ಹಣ್ಣಿರ್ಬೋದು, ತಾಜಾ ತರಕಾರಿಗಳಿರ್ಬೋದು, ಹಾಗೆ ಅದನ್ನ ಜಾಸ್ತಿ ಮಸಾಲೆಗಳಿರುವಂತ ಆಹಾರಗಳನ್ನ ಸೇವಿಸ. ಯಾಕಂದ್ರೆ ಅದು ರಾಜಸಿಕ ಆಹಾರ. ಹೌದು. ಅವುಗಳನ್ನ ತಿನ್ನೋದ್ರಿಂದ ಏನಾಗುತ್ತೆ, ನಮಗೆ ಮನಸ್ಸು ಸಹ ಉದ್ರೇಕಗೊಳ್ಳುತ್ತೆ, ಅದು ಸಿಟ್ಟು ಬರುತ್ತೆ. ಆದ್ರಿಂದಾಗಿ ಏನಾಗುತ್ತೆ, ಮನಸ್ಸಿನ ಶಾಂತಿ ಹಾಳಾಗುತ್ತೆ. ಅವಕ್ಕೆ ರಾಜಸಿಕ್ ಫುಡ್ ಅಂತಾರೆ. ಮತ್ತೆ ಕಾಳುಗಳನ್ನು ತಿನ್ನುವಂಥದ್ದು, ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್, ಮತ್ತೆ ಹಾಲಿನ ಉತ್ಪನ್ನಗಳು, ಇವೆಲ್ಲ ನಮ್ಮ ಮನಸ್ಸನ್ನ ಶಾಂತಿ ಅಂತ ಹಳಸಿರುವಂತ ಪದಾರ್ಥಗಳು, ಆಮೇಲೆ ಖಾರ ಜಾಸ್ತಿ ಇರೋದು, ಉಪ್ಪು ಜಾಸ್ತಿ ಇರುವಂತದ್ದು, ಮತ್ತೆ ನಾನ್ ವೆಜಿಟೇರಿಯನ್ ಫುಡ್ ಅಂತ ತಿನ್ನೋದು, ಇವೆಲ್ಲದಿಂದ ನಮ್ಮ ಮನಸ್ಸು ಒಂದು ಸ್ಥಿತಿ ಸ್ವಲ್ಪ ಅಂದ್ರೆ ಸ್ವಲ್ಪ ಸಿಟ್ಟನ್ನು ಬರುವಂತ ಡಾಕ್ಟರ್, ನನ್ನ ಕೊನೆಯ ಪ್ರಶ್ನೆ, ಈಗಿನ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಳ್ಬಹುದು ನೀವು ಜನರಿಗೆ ಹೇಳೋದಾದ್ರೆ? ನೋಡಿ, ಏನೇ ಬಿಸಿ ಇದ್ರೂ ಸಮೇತ ನಾವು ಒಂದು ಡಿಸಿಪ್ಲಿನ್ ಕಲಿಯಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವ್ದು ಸಕ್ಸಸ್ ಆಗಲ್ಲ. ಇದರಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಮ್ಗೆ ಆಗೋದಿಲ್ಲ. ಸಾಮಾನ್ಯವಾಗಿ ನಾವು ಬೆಳಗ್ಗೆನೆ ಯೋಗ ಮಾಡ್ಬೇಕು, ಆಗಿಲ್ಲ ಅಂದ್ರೆ ಸಾಯಂಕಾಲ ಮಾಡ್ಬೋದು. ಆದ್ರೆ ಬೆಳಗ್ಗೆ ನಾವು ರಾತ್ರಿ ಬೇಗ ಮಲಗೋದ್ರಿಂದ ನಮ್ಮ ದಿನನಿತ್ಯ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನಾವು ಲೇಟಾಗಿ ಮಲಗಿದ್ರೆ ಅದು ನೆಕ್ಸ್ಟ್ ದಿನ ನಮ್ದು ಹಾಳಾಗುತ್ತೆ. ನಾವು ಬೇಗ ಮಲಗಿದ್ರೆ ಅವತ್ತಿನ ನೆಕ್ಸ್ಟ್ ದಿನ ಗ್ಯಾರಂಟಿ ಸರಿಯಾಗಿರುತ್ತೆ. ಬೇಗ ಹೇಳ್ತೀವಿ, ಬೇಗ ಕೆಲಸಗಳನ್ನ ಮಾಡ್ತೀವಿ, ನಮ್ಮ ಮನಸ್ಸಿಗೆ ಉಲ್ಲಾಸ ಬರುತ್ತೆ, ಶಕ್ತಿ ಬರುತ್ತೆ, ಮನಸ್ಸಿಗೆ ಒಂಥರ ಶಾಂತಿ ಇರುತ್ತೆ. ಇಲ್ಲ ಅಂದ್ರೆ ಇಡೀ ದಿನನ ನಾವೇ ನಮ್ಮ ಕೈಯಾರೆ ಹಾಳು ಮಾಡ್ತೀವಿ. ಹಾಗಾಗಿ ಯೋಗ ಅಂದ್ರೆ ಬರೀ ಏನು ಯೋಗಾಸನ ಮಾಡ್ಬಿಟ್ಟು ಎಲ್ಲಾ ಆಹಾರಗಳನ್ನ ತಿನ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅಲ್ಲ. ಇದರಲ್ಲಿ ಹೇಗೆ ಅಂತಂದ್ರೆ ನಾವು ಇದರಲ್ಲಿ ಯಾವ ರೀತಿಯಾಗಿ ನಮ್ಮ ದಿನನಿತ್ಯ ಕೆಲಸಗಳನ್ನ ಒಂದು ಟೈಮ್ ಇಟ್ಕೊಂಡು ಅದನ್ನ ಒಂದು ಡಿಸಿಪ್ಲಿನ್ ಆಗಿ ಮಾಡೋದ್ರಿಂದ, ಶಿಸ್ತುಬದ್ಧವಾಗಿ ಆಹಾರ ಸೇವನೆ ಮಾಡೋದ್ರಿಂದ ಇದು ನಮ್ಮ ಒಂದು ಪ್ರತಿದಿನ ಚೆನ್ನಾಗಾದ್ರೆ ನಮ್ಮ ವರ್ಷಗಳು ಚೆನ್ನಾಗಾಗುತ್ತೆ, ನಮ್ಮ ಜೀವನ ಚೆನ್ನಾಗಿ. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ಇಷ್ಟೋ ತನಕ ಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಯೋಗ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ಕೇಳ್ಪಟ್ರಿ. ಸಿಟ್ಟಿರೋರು, ಒಂದ್ರ ಕಡೆ ಏಕಾಗ್ರತೆಯನ್ನ ಯಾರಿಗೆ ನೀಡಕ್ಕಾಗ್ತಿಲ್ಲ ಅವರೆಲ್ಲರೂ ಕೂಡ, ಅಂದ್ರೆ ಅವ್ರು ಮಾತ್ರ ಅಲ್ಲ, ಪ್ರತಿಯೊಬ್ರು ಕೂಡ ಯೋಗ ಮಾಡೋದ್ರಿಂದ, ಒಳ್ಳೆ ಫುಡ್ನ ಸೇವಿಸೋದ್ರಿಂದ ನಮ್ಮ ಬ್ಯೂಟಿ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ಒಂದೇ ಕಡೆ ಏಕಾಗ್ರತೆನೂ ಕೂಡ ಇರುತ್ತೆ. ಇದಕ್ಕೋಸ್ಕರನಾದ್ರೂ ಬೆಳಗ್ಗೆ ಒನ್ ಅವರ್, ಇವಾಗ ಬೆಳಗ್ಗೆ 10 ಗಂಟೆಗೆ ಎದ್ದೇಳೋರು 9 ಗಂಟೆಗೆ ಎದ್ದೇಳಿ, ಬೆಳಗ್ಗೆ 6 ಗಂಟೆಗೆ ಎದ್ದೇಳೋರು 5 ಗಂಟೆಗೆ ಎದ್ದೇಳಿ, 1 ಅವರ್ ಆದ್ರೂ ನಿಮ್ಗೋಸ್ಕರ ನೀವು ಇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.